ನಾನು ಆ ಕೊಂಡಾಣದ ಬಂಟನ ಆನೆ ಹಾಕಿ ಆ ಮುಡದನ ಆನೆ ಹಾಕಿ ನಾನು ಹೇಳುವಂಥದ್ದು, ನಾನು ಕೊಂಡಾಣದ ಭಕ್ತನಾಗಿದ್ದೇನೆ ವಿನ ಅಲ್ಲಿಯ ಒಂದು ಕಮಿಟಿಯಲ್ಲಾಗಲಿ ಅಲ್ಲಿಯ ವ್ಯವಹಾರದಲ್ಲಾಗಲಿ ಯಾವುದೇ ಒಂದು ರೀತಿಯ ಅವ್ಯವಹಾರವನ್ನಾಗಲಿ ಬಂಗಾರವನ್ನಾಗಲಿ ನಾವು ಕದಲಿಲ್ಲ ಅಂತ ಹೇಳುವಂಥದ್ದು. ಮತ್ತೆ ಇದು ಇವರು ಹೇಳಿದಂಥ ಕ್ಷೇತ್ರಗಳು ಈಗ ಷಣ್ಮುಖ ದೇವಸ್ಥಾನ ಎಲ್ಲಿದೆ ಅಂತ ಗೊತ್ತಿಲ್ಲ, ಎಲ್ಲವೂ ಮುಜರಾ ಇಲಾಖೆಗೆ ಸೇರಿದ್ದರಿಂದ ಕಂಪ್ಲೇಂಟ್ಗಳು ದಾಖಲಾಗಿರುವಂಥ ಸಾಧ್ಯತೆಗಳು ಇದೆ. ಅದೇ ರೀತಿ ನನ್ನ ಮನೆತನದ ಗ್ರಾಮದ ದೈವದಲ್ಲೂ ಅವ್ಯವಹಾರ ಮಾಡಿದ್ದೇನೆ ಅಂತ ಹೇಳಿದರೆ ಅದಕ್ಕೂ ಮುಂದಿನ ದಿನ ಸಚಿನ್ ರೈ ಮಾನಿಗುತ್ತು, ಅನಂತಾಡಿ, ನೆಲ್ತೊಟ್ಟು, ನರೇಂದ್ರ ರೈ ಅವರು ಈ ಬಗ್ಗೆ ಪತ್ರಿಕಾ ಹೇಳಿಕೆಗಳು ಮುಂದಿನ ದಿನ ಕೊಡ್ತಾರೆ. ನಾನು ಪತ್ರಿಕಾ ನನ್ನ ಮಿತ್ರರಿಗೆ ಹೇಳುವಂಥದ್ದು, ದಯವಿಟ್ಟು ನನಗೋಸ್ಕರ ಅಂದರೆ ಸತ್ಯವೇ ಆಗಬೇಕು. ಯಾಕಂತ ಹೇಳಿದರೆ ನೀವು ಇವತ್ತಿನಿಂದ ಈ ಕ್ಷಣದಿಂದ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕಲೆ ಹಾಕಿ ಜನರಿಗೆ ತಿಳುವಂಥ ಕೆಲಸವನ್ನು ಮಾಡಬೇಕು. ನಾನು ಆ ರವಿಪ್ರಸನ್ನ ತಂತ್ರಿಯವರಿಗೆ ಹೇಳುವಂಥದ್ದು, ಒಂದು ವೇಳೆ ಇದು ಸಾಬೀತಾದರೆ ತಮ್ಮಣ್ಣ ಶೆಟ್ಟಿ ಒಬ್ಬ ಕಳ್ಳ ಅಂತೇಳಿ ನಾನು ಸ್ವಯಂ ಘೋಷಿತವಾಗಿ ಕೊಂಡಾಣದ ಮಣ್ಣಿನಲ್ಲಿ ನಿಂತು ದೈವಾರಾಧನೆಯ ಬಗ್ಗೆ ಮಾತನಾಡುವುದನ್ನು ಆ ಕ್ಷಣದಿಂದಲೇ ನಾನು ನಿಲ್ಲಿಸ್ತೇನೆ. ಒಂದು ವೇಳೆ ನೀವು ಹೇಳಿದ್ದು ಸುಳ್ಳು ಅಂತಿದ್ರೆ ನಿಮ್ಮನ್ನು ತಂತ್ರಿಯ ಬದಲು ಕಂತ್ರಿ ಅಥವಾ ಕುತಂತ್ರಿ ಅಂತ ಕರಿತೇನೆ. ಮಾತ್ರವಲ್ಲ, ನೀವು ಮುಂದಿನ ದಿನ ನಿಮಗೆ ಈ ಪತ್ರಿಕೆಯಲ್ಲಿ ಬೇಡ, ನಿಮಗಾಗಿಯೇ ಒಂದು ಉದ್ಯೋಗವನ್ನು ನಾನು ಹೇಳ್ತೇನೆ, ಅದನ್ನು ಮಾಡಬೇಕು. ನೀವು ಸ್ಪಷ್ಟವಾಗಿ ಹೇಳುವಂಥದ್ದು. ಯಾಕಂತ ಹೇಳಿದರೆ ದೈವಾರಾಧನೆ ನಿಯಮದಲ್ಲಿ ಈ ರೀತಿಯಾಗಿ ಇನ್ನೊಂದು ಬೇರೆ ಬೇರೆ ರೀತಿಯಲ್ಲಿ ಒಬ್ಬ ದೈವದ ಜಾಗದಲ್ಲಿ ಕೂತು ಒಬ್ಬ ಈ ರೀತಿಯ ಮಾಫಿಯಾದಂಥ ರೀತಿಯಲ್ಲಿ ವ್ಯವಹಾರಗಳನ್ನು ಒಂದು ರೀತಿಯಲ್ಲಿ ವ್ಯವಹಾರಕ್ಕೋಸ್ಕರವೇ ಪೂಜೆ ಪುರಸ್ಕಾರ ಮಾಡುವಂಥ ಒಬ್ಬ ವ್ಯಕ್ತಿಯಿಂದ ಈ ರೀತಿಯಾದಂಥ ಮಾತನ್ನು ನಾನು ಖಂಡಿಸ್ತೇನೆ. ಮಾತ್ರ ನನಗೂ ಪತ್ರಿಕೆಯವರಿಗೂ ನಾನು ಮಾಧ್ಯಮದವರಿಗೆ ಹೇಳ್ತೇನೆ, ಮತ್ತೆ ನನ್ನನ್ನು ನಂಬಿದಂಥ ನಮ್ಮ ವಿಚಾರಗಳನ್ನು ಒಪ್ಪಿದಂಥ ಸಮಸ್ತ ದೈವ ಭಕ್ತರಿಗೆ ಹೇಳುವಂಥದ್ದು, ಈ ಕ್ಷಣದಿಂದಲೇ ನೀವೆಲ್ಲರೂ ನನ್ನ ಬಗ್ಗೆ ಇದ್ದಂಥ ಅಪವಾದಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನೀವು ಕಲೆಕ್ಟ್ ಮಾಡಿ, ನೀವು ಒಂದು ವೇಳೆ ಅಂಥದ್ದು ತಪ್ಪುಗಳು ನಡೆದಿದ್ರೆ ಸ್ಥಳೀಯ ಠಾಣೆಗೆ ಕಂಪ್ಲೇಂಟ್ ಮಾಡಿ, ಇಲ್ಲ ನಮ್ಮ ಪತ್ರಿಕೆಯವರಿಗೆ ಕೊಡಿ ಅಂತ ಈ ಪತ್ರಿಕೆಯ ಮೂಲಕ ಹೇಳುವಂಥದ್ದು. ಯಾಕೆ ನಾನು ಈ ರವಿಪ್ರಸನ್ನ ಹತ್ರ ಹೇಳುವಂಥದ್ದು, ಈ ರೀತಿಯಾಗಿ ನಾಟಕೀಯ ಬಣ್ಣದ ಲೋಕದ ಮಾತನ್ನು ನೀವು ಆಡುವಂತ ನಿಮಗೆ ಹೇಳ್ತಾ ಇದ್ದೇನೆ. ಅತಿ ದೊಡ್ಡ ದೈವ ಭಕ್ತರಾಗಿ ನಾಟಕ ಮಾಡುವ ನಿಮ್ಮಲ್ಲಿ ಹೇಳ್ತಾ ಇದ್ದೇನೆ. ಈಗ ನೀವು ನಿಮ್ಮ ಹತ್ರ ನಾನು ಹೇಳ್ತೇನೆ, ನೋಡಿ ಭಟ್ರೆ, ನೀವೀಗ ಸ್ನಾನ ಮಾಡಿದ್ದೀರಿ, ಶುದ್ಧಾಚಾರದಲ್ಲಿ ಇದ್ದೀರಿ, ಜರತಾರಿಯಲ್ಲಿದ್ದೀರಿ. ಒಮ್ಮೆ ನಾ ಪಂಜುರ್ಲಿಗೆ ಒಂದು ಕೋಳಿ ಕೊಯ್ಯಿರಿ ಅಂತ ಹೇಳಿದ್ರೆ ನಿಮ್ಮಿಂದ ಕೊಯ್ಲಿಕ್ಕೆ ಆಗ್ತದಾ? ನಾನು ಹೇಳುವಂಥದ್ದು ಯಾರು ಏನೇನು ಮಾಡಬೇಕು ಅದನ್ನೇ ಮಾಡಬೇಕು. ಈಗ ನೀವು ಅಲ್ಲಿ ಇರುವಂಥ ಇಷ್ಟು ವರ್ಷದಿಂದ 100 ವರ್ಷಗಳಿಂದ ಆರಾಧನೆ ಮಾಡಿಕೊಂಡು ಬಂದಂಥ ದೈವಗಳನ್ನು ಇವತ್ತು ವ್ಯಾಪಾರದ ದೃಷ್ಟಿಯಲ್ಲಿ ಈ ರೀತಿಯಾಗಿ ಪ್ರಚಾರದ ದೃಷ್ಟಿಯಲ್ಲಿ ಈ ರೀತಿಯಾಗಿ ಮಾಡುವಂಥದ್ದು ಖಂಡನೀಯ.